ಮನು ಚಿನ್ನದಂಥ ಹುಡುಗ. ಗಂಡ ಹೆಂಡತಿಯರಲ್ಲಿ ಜಗಳ ಕದನ ಇದ್ದೇ ಇರುತ್ತೆ. ಬಾಯಿ ಮುಚ್ಕೊಂಡು ಅವನ ಜೊತೆ ಸಂಸಾರ ಮಾಡ್ಕೊಂಡಿರು. ಆಗ ನಿನಗೂ ಸಂತೋಷ, ನಮಗೂ ನೆಮ್ಮದಿ. ನಿಮ್ಮ ಡ್ಯಾಡಿ ಮಾತು ಕೇಳಿಕೊಂಡು ಕೋರ್ಟ್ ಡೈವರ್ಸ್ ಅಂತ ಹೋದ್ಯೋ, ನಾಳೆ ಈ ಆಸ್ತಿ ಅಂತಸ್ತು ನಿನಗೆ 3 ಕಾಸಿನ ಸುಖ ಕೊಡಲ್ಲ, ತಿಳ್ಕೊ. ಈಗ ನಿನಗೆ ಮೈಯೆಲ್ಲ ಪ್ರಾಯ ಇದೆ, ರಕ್ತ ಕುದಿಯುತ್ತೆ. ನಾಳೆ ಎಲ್ಲ ತಣ್ಣಗಾದ ಮೇಲೆ ಮೂಲೆ ಗುಂಪಾಗಿ ಬಿದ್ದಿರ್ತೀಯ. ತಾಯಿಯಾಗಿ ನಿನಗೆ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ನಿರ್ಮಲ ನಿಷ್ಠುರವಾಗಿ ಹೇಳಿದಾಗ ಅನುಪಮ ಜೋರಾಗಿ ಅಳಲು ಆರಂಭಿಸಿದ್ಲು. ನಿನಗೆ ನಾನು ಈ ಮನೆಯಲ್ಲಿ ಇರೋದೇ ಇಷ್ಟವಿಲ್ಲ. ತಾಯಿಯಾಗಿ ಮಗಳಿಗೆ ಶಾಪ ಹಾಕ್ತೀಯಾ? ನಾನು ವಿಷ ತಗೊಂಡು ಸತ್ತು ಹೋಗ್ತೀನಿ. ಆಗ ನೀನು ನೆಮ್ಮದಿಯಾಗಿರು. ನೀನು ತೆಪ್ಪಗೆ ಒಳಗೆ ಹೋಗು ನಿರ್ಮಲ. ಮಗು ಮನಸ್ಸು ಮೊದಲೇ ನೊಂದಿದೆ. ಗಾಯಕ್ಕೆ ಹುಪ್ಪು ಸುರಿಯೋ ಹಾಗೆ ಬಾಯಿಗೆ ಬಂದ ಹಾಗೆ ಬೈಬೇಡ. ಭಾರದ್ವಾಜ್ ಗದರಿದ್ರು. ಈ ಸಂದರ್ಭಕ್ಕೆ ಅವಳ್ಯಾಕ್ರಿ ಆ ಹುಡುಗನ್ನ ಪ್ರೀತಿಸ್ಬೇಕಿತ್ತು? ಮದುವೆಯಾಗಿ 5 ತಿಂಗಳಿಗೆ ಓಡ್ ಬಂದಿದ್ದಾಳಲ್ಲ, ಈಗ ಅವನ ಬಾಳ ಹಾಳಾಗಲ್ವಾ? ಹಾಳಾಗ್ರಿ ಬಿಡು. ಅವನ ಯೋಗ್ಯತೆ ಮದುವೆಗೆ ಮುಂಚೆ ಯಾರಿಗೆ ಗೊತ್ತಿತ್ತು? ಅವನು ಪ್ರೀತಿ ಅಂತಲೇ ಇವಳ ಹಿಂದೆ ಬಿದ್ದ. ಈಗ ಅವನು ಸಭ್ಯನೇ ಆಗಿದ್ರೆ ಅಷ್ಟು ಸುಲಭವಾಗಿ ಡೈವರ್ಸ್ಗೆ ಯಾಕೆ ಒಪ್ತಿದ್ದ? ಕೊಚ್ಚೆಯಲ್ಲಿ ಯಾರಾದರೂ ಕೈ ಆಡ್ಸೋಕೆ ಇಷ್ಟಪಡ್ತಾರಾ? ನಿಜ ಹೇಳೆ ಅನು. ಕೋರ್ಟಿನಲ್ಲಿ ನೀನು ನಿನ್ನ ಗಂಡ ಅತ್ತೆ ನಾದಿನಿ ಬಗ್ಗೆ ಹೇಳಿದ್ದೆಲ್ಲ ನಿಜನಾ? ನನ್ನ ಮೇಲೆ ಆಣೆ ಇಟ್ಟು ಹೇಳು ನೋಡೋಣ. ನಿರ್ಮಲ ಕೆರಳಿ ನೋಡಿದಾಗ ಭಾರದ್ವಾಜ್ ಎದ್ದು ಅವಳನ್ನು ದೂರ ನೂಕಿ, ಹೋಗೆ, ಏನು ಬೊಗಳ್ತೀಯೋ ಬೊಗಳೋಕ್ಕೋ, ಹೋಗು. ಹೆತ್ತ ತಾಯಿಯಾಗಿ ನನ್ನ ಮಗಳಿಗೆ ಶತ್ರು ಆಗ್ತೀಯಾ ಎಂದು ಅಬ್ಬರಿಸಿದಾಗ ನಿರ್ಮಲ ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕೊಂಡ್ಳು. ಮನೋಹರ್ ವಿಚ್ಛೇದನಕ್ಕೆ ಅನುಮತಿ ನೀಡಿದ್ರು. ಜಡ್ಜ್ ನೀಡಿದ ತೀರ್ಪು ಅನುಪಮ ಭಾರದ್ವಾಜರಿಗೆ ನಿರಾಶೆ ಉಂಟು ಮಾಡಿತು. ಮನೋಹರ್ ಹಾಗೂ ಅನುಪಮರ ವಿವಾಹವಾಗಿ ಕೇವಲ 6 ತಿಂಗಳು ಆಗಿರೋದ್ರಿಂದ ದಂಪತಿಗಳಿಗೆ ಒಂದಾಗಿ ಬಾಳಲು ಕೋರ್ಟ್ ಇನ್ನೂ 6 ತಿಂಗಳು ಅವಕಾಶ ನೀಡ್ತಿತ್ತು. ಗರಬಡಿದವರಂತೆ ಕುಳಿತಿದ್ದ ಮನೋಹರನನ್ನು ಉದ್ದೇಶಿಸಿ ಕೇಶವ್ ಹೇಳ್ದ, ಕೋರ್ಟಿನಲ್ಲಿ ಸಾಮಾನ್ಯವಾಗಿ ತಕ್ಷಣ ಡೈವರ್ಸ್ ಕೊಡಲ್ಲ. ಪತಿ ಪತ್ನಿಯರಲ್ಲಿ ತಪ್ಪು ತಿದ್ಕೊಳ್ಳೋದಕ್ಕೆ ಕಾಲ ಅವಕಾಶ ನೀಡ್ತಾರೆ. ಎಷ್ಟೋ ದಂಪತಿಗಳು ತಮ್ಮ ತಪ್ಪುಗಳನ್ನು ತಿಳ್ಕೊಂಡು ಒಂದಾಗಿ ಬಾಳ್ತಿದ್ದಾರೆ. ವೈ ಡೋಂಟ್ ಯು ಟೇಕ್ ಅ ಚಾನ್ಸ್? ಇತ್ತ ಲಾಯರ್ ಪದ್ಮನಾಭಯ್ಯ ಭಾರದ್ವಾಜ್ಗೆ ಹೇಳ್ತಿದ್ರು. 6 ತಿಂಗಳು ನಿಮ್ಮ ಮಗಳು ಹೇಗೋ ಕಾಲ ತಳ್ಬಿಡ್ಲಿ, ನಂತರ ಅವಳಿಗೆ ವಿಚ್ಛೇದನ ಕೊಡಿಸೋ ಜವಾಬ್ದಾರಿ ನಂದು. ಅನುಪಮ ಮುಖ ಊದಿಸ್ಕೊಂಡು ಮನೆಗೆ ಬಂದಾಗ ನಿರ್ಮಲ ಹಾಲಿನಲ್ಲಿ ಕುಳಿತಿದ್ಲು. ಇಂದು ಅಂತಿಮ ತೀರ್ಪು ಕೊಡಲಾಗಿದೆ ಎಂದು ತಿಳಿದಿದ್ದರಿಂದ ಅವಳು ಬೇಕೆಂದೇ ಮಗಳು ಗಂಡನೊಡನೆ ಮಾತನಾಡಿರಲಿಲ್ಲ. ತಾಯಿಯ ಮುಖ ನೋಡಿದೊಡನೆ ಅನುಪಮ ಸಿಡಿಮಿಡಿಗೊಂಡ್ಳು. ನೀನು ಸದಾ ನನ್ನ ಕೇಸಿನ ವಿಷಯದಲ್ಲಿ ಬಾಯಿ ಹಾಕಿ ಆಕ್ಷೇಪಣೆ ಮಾಡ್ತಿದ್ಯಲ್ಲ, ಇನ್ನು 6 ತಿಂಗಳು ನನಗೆ ಡೈವರ್ಸ್ ಸಿಗಲ್ವಂತೆ. ನಿನಗೀಗ ತುಂಬ ಸಂತೋಷವಾಗಿರ್ಬೇಕಲ್ವಾ? ನಿರ್ಮಲ ಹಾಕುತ್ತಿದ್ದ ನೀನಿಂದ ತಲೆ ಎತ್ತಿದ್ಲು. ನಾನು ನಿನ್ನ ವಿಷಯದಲ್ಲಿ ತಲೆನೇ ಹಾಕಿಲ್ಲ. ನೀನುಂಟು, ನಿನ್ನ ಡ್ಯಾಡಿ ಉಂಟು. ಅನುಪಮ ಮುನಿಸ್ಕೊಂಡು ದಡದಡನೆ ರೂಮಿಗೆ ಹೋಗಿ ದಡಾರನೆ ಬಾಗಿಲು ಮುಚ್ಕೊಂಡ್ಳು. ಭಾರದ್ವಾಜ್ ಮೌನವಾಗಿದ್ರು. ಕೋರ್ಟಿನ ತೀರ್ಪು ಬಂದ್ಮೇಲಾದರೂ ಅನುಪಮ ತನ್ನ ಬಳಿಗೆ ಬರ್ಬೋದೆಂದು ಮನೋಹರ್ ನಿರೀಕ್ಷಿಸಿದ. ಅದು ಹಠಮಾರಿಯಾದರೂ ಮಗುವಿನಂತೆ ಅಮಾಯಕಳು, ಮುಗ್ಧಳು ಎಂದೇ ಮೊದಲು ಭಾವಿಸಿದ. ಅವಳ ಒಲವಿಗೆ ನಲ್ಮೆಯ ಮಾತುಗಳಿಗೆ ಸೋತು ಪ್ರಪಂಚವೇ ಮರೆಯುತ್ತಿದ್ದ ಕಾಲವೂ ಹಿಂದಿತ್ತು. ಆದರೆ ಇಂದು ಅದೇ ಅನುಪಮ ಅವನು ಯಥೇಚ್ಛವಾಗಿ ನೀಡಿದ ಪ್ರೀತಿ ಒಲವನ್ನು ಮರೆತು ಸಾರ್ವಜನಿಕರ ಎದುರಿನಲ್ಲಿ ಅವನನ್ನು ತಪ್ಪಿತಸ್ಥನಾಗಿ ನಿಲ್ಲಿಸಿದ್ದು. ತಾನು ಅನುಪಮಳೊಡನೆ ಕಳೆದ ರಾಸಗಳಿಗೆಗಳನ್ನು ನೆನೆದಾಗ ಮನೋಹರನಿಗೆ ಹೃದಯ ಬೆಂದು ಹೋಗ್ತಿತ್ತು. ಅವಳ ಅಪ್ರತಿಮ ಚೆಲುವಿನ ಒಡಲಿನಲ್ಲಿದ್ದ ಮುಷ್ಟಿಗಾತ್ರದಷ್ಟು ಹೃದಯ ಅಷ್ಟು ಕಠೋರವಾದದ್ದು ಎಂದು ಅವನು ಕನಸಿನಲ್ಲೂ ಎಣಿಸಿರಲಿಲ್ಲ. ಒಂದ್ಸಲ ಅವಳ ಮನೆಗೆ ಹೋಗಿ ನೋಡ್ಕೊಂಡು ಬಾರು, ನೀನು ಕರೆದ್ರೆ ಅವಳು ಬರಬಹುದು. ಮಗನ ಅವಸ್ಥೆ ನೋಡಲಾರದೆ ಶಾರದಮ್ಮ ಅಳುತ್ತಾ ಹೇಳಿದ್ರು. ನನಗೇನು ಸ್ವಾಭಿಮಾನ ಇಲ್ವೇನಮ್ಮ? ಅವಳನ್ನು ಅಗ್ನಿಸಾಕ್ಷಿಯಾಗಿ ಎಲ್ಲರ ಮುಂದೆ ಮದುವೆಯಾಗಿದ್ದೀನಿ. ನಾವಿಬ್ಬರು ಸತಿಪತಿಯರಾಗಿ ಸಪ್ತಪದಿ ತುಳಿದಿದ್ದೀವಿ. ಆದರೆ ಅದ್ಯಾವುದರ ಬೆಲೆಯೂ ಇಲ್ಲದ ಹಾಗೆ ಅವಳು ನನಗೇನು ಉಡುಗೊರೆ ಕೊಟ್ಟಿದ್ದಾಳೆ ಗೊತ್ತಾ ಎಂದು ಅನುಪಮ ಕಿತ್ತೆಸೆದ ಮಾಂಗಲ್ಯವನ್ನು ತೋರಿಸಿದಾಗ ಶಾರದಮ್ಮ ಅತ್ತುಬಿಟ್ರು. ನೀನು
ಬದುಕಿರುವಾಗಲೇ ಈ ಹಾಳು ಕೆಲಸ ಮಾಡೋಕೆ ಅವಳಿಗೇನು ಕೇಡುಗಾಲ ಬಂತೋ? ಇದೆಲ್ಲ ನೋಡೋ ಬದಲು ನಾನು ಸತ್ತು ಹೋಗಿದ್ರೆ ಅವಳಾದರೂ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡಿರ್ತಿದ್ಲೋ ಏನೋ. ಅವಳಿಗೆ ಗಂಡ ಬೇಕಿಲ್ಲಮ್ಮ, ಸತ್ರೆ ನಾನು ಸಾಯ್ಬೇಕಷ್ಟೇ. ಮನೋಹರ್ ಕಹಿಯಾಗಿ ನೋಡಿದಾಗ ಶಾರದಮ್ಮ ಕಣ್ಣೊರೆಸ್ಕೊಂಡ್ರು. ಸಾಕು, ಸುಮ್ಮನೆ ಇರೋ. ಹೆತ್ತೊಟ್ಟೆ ಎಷ್ಟು ಉರಿಸ್ತೀಯ? ಆ ಹುಡುಗಿ ಹಿಂದೆ ಬಿದ್ದು ಅವಳನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದಿದ್ದೆ. ನನ್ನ ಸೊಸೆ ಬಗ್ಗೆ ನಾನು ಎಷ್ಟು ಕಲ್ಪನೆ ಇಟ್ಕೊಂಡಿದ್ದೆ. ಅವಳು ಬಂದು ಒಂದು ದಿನವಾದರೂ ನನ್ನ ಹತ್ರ ವಿಶ್ವಾಸದಿಂದ ಮಾತನಾಡಿದ್ಲ. ಯಾರು ಕಾಣದ ಹೆಂಡ್ತಿ ಅಂತ ನೀನು 4 ದಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ. ಈಗ ಏನಾಯಿತು? ಅವಳನ್ನು ಹಾಳು ಮಾಡಿದೆ ನೀನು. ಅವಳು ಕಾಲಿಟ್ಟ ದಿನವೇ ನೀನು ಅವಳಿಗೆ ಬುದ್ಧಿ ಹೇಳಿ ತಿದ್ದಿದ್ರೆ ಇವತ್ತು ಅವಳು ಈ ಕೆಲಸ ಮಾಡ್ತಿದ್ಲ? ಸತ್ತು ಏನು ಸಾಧಿಸ್ತೀಯೋ? ಆಗ ಅವಳು 6 ತಿಂಗಳು ಕಾಯಲ್ಲ. ನೋಡ್ತಿರು, ಅವಳಪ್ಪ ಬೇರೆಯವನನ್ನು ತಂದು ಅವಳಿಗೆ ಗಂಟು ಹಾಕ್ತಾನೆ. ಉದ್ವೇಗದಿಂದ ಅವರ ಮುಖ ಕೆಂಪಾಗಿತ್ತು. ಇಷ್ಟು ದಿನ ಅದುಮಿಟ್ಟಿದ್ದ ರೋಷ, ಉದ್ವಿಗ್ನತೆ ತಾಯಿ ಹೊರ ಹಾಕ್ತಿದ್ದಾರೆ ಎಂದು ಮನೋಹರ್ ಮಾತನಾಡಲಿಲ್ಲ. ಆದರೆ ಮನಸ್ಸು ಮಾತ್ರ ತಾಯಿ ಹೇಳಿದ ಮಾತುಗಳನ್ನು ಮೆಲುಕು ಹಾಕ್ತಿತ್ತು. ಅನುಪಮಳ ಕಿರಿಕಿರಿ ಇತ್ತೀಚೆಗೆ ಜಾಸ್ತಿ ಆಗ್ತಿತ್ತು. 6 ತಿಂಗಳು ಕಳೆಯೋದು ಅವಳಿಗೆ ದುರಸ್ತರವಾಗಿತ್ತು. ಆ ಅವಧಿಯಲ್ಲಿ ಅವಳು ಸಿಡಿ ಸಿಡಿ ಎಂದು ಮನೆಯಲ್ಲಿ ಓಡಾಡ್ತಿದ್ರೆ ಎಲ್ಲರಿಗೂ ಉಸಿರುಗಟ್ಟಿದಂತಾಗ್ತಿತ್ತು. ಯಾರು ಅವಳ ಮನಸ್ಸು ನೋಯಿಸಬೇಡಿ, ಅವಳು ಏನು ಮಾತನಾಡಿದ್ರೂ ವಿರುದ್ಧವಾಗಿ ಮಾತನಾಡಬೇಡಿ ಎಂದು ಭಾರದ್ವಾಜ್ ಶಾಸನ ಹಾಕಿದ್ದರಿಂದ ನಿರ್ಮಲಾ ಅನುಪಮಳನ್ನು ಹೆಚ್ಚು ಮಾತನಾಡಿಸ್ತಿರ್ಲಿಲ್ಲ. ಇನ್ನು ಅಭಿಷೇಕ್ ತನ್ನ ಪಾಠ ಪ್ರವಚನದಲ್ಲಿ ಮುಳುಗಿದ್ರಿಂದ ಅಕ್ಕನ ಬಾಳಿನ ಬಗ್ಗೆ ಅವಳಿಗೆ ಆಸಕ್ತಿ ಇರಲಿಲ್ಲ. ಅನುಪಮಳಂತೂ ಯಾರು ಹೆಚ್ಚು ಕಡಿಮೆ ಮಾತನಾಡಿದ್ರೂ ಹೋ ಎಂದು ಹತ್ತಿಬಿಡ್ತಿದ್ಲು. ನಿಮಗೆಲ್ಲ ನಾನು ಈ ಮನೆಯಲ್ಲಿ ಇರೋದೇ ಇಷ್ಟವಿಲ್ಲ, ನಾನು ಸತ್ತು ಹೋಗ್ತೀನಿ ಎಂದು ರಂಪ ತೆಗಿತಿದ್ಲು. ಎಲ್ಲ ನೀನೇ ಕೈಯಾರ ಮಾಡ್ಕೊಂಡಿರೋದು, ಕೈಲಾಗದವನು ಮೈ ಪರ್ಚ್ಕೊಂಡಂತೆ ಹಾಗಾಗಿದೆ ನಿನ್ನ ಪರಿಸ್ಥಿತಿ ಎಂದು ಒಮ್ಮೊಮ್ಮೆ ನಿರ್ಮಲಾ ರೇಗ್ಬಿಡ್ತಿದ್ಲು. ಅನು, ಇನ್ನು ಸ್ವಲ್ಪ ದಿನ ತಡ್ಕೊಂಬರಿ, ನಿನಗೆ ಆ ಸ್ಕೌಂಡ್ರಲ್ನಿಂದ ಬಿಡುಗಡೆ ಸಿಗುತ್ತೆ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಎಂದು ಭಾರದ್ವಾಜ್ ಮಗಳಿಗೆ ವಿಧವಾಗಿ ಸಮಾಧಾನ ಮಾಡ್ತಿದ್ರು. ಮನೋಹರ್ನ ಬಗ್ಗೆ ಹಗುರವಾಗಿ ಮಾತನಾಡಿದ್ರೂ ಅನುಪಮ ತಟಸ್ಥಳಾಗಿರ್ತಿದ್ಲು. ಅಂತಹ ವ್ಯಕ್ತಿಯನ್ನು ತಾನು ಪ್ರೀತಿಸಿದ್ದೇನೆ ಎಂದು ಅವಳಿಗೆ ಆಶ್ಚರ್ಯವಾಗ್ತಿತ್ತು. ಗಂಡ ಎಂದರೆ ತನ್ನೊಡನೆ ಆಡುತ್ತಾ ತನ್ನನ್ನು ಮುದ್ದಿಸಿ ರಮಿಸುವ ವ್ಯಕ್ತಿ ಎಂದಷ್ಟೇ ಅವಳ ಕಲ್ಪನೆಯಾಗಿತ್ತು. ತಾನು ಕೇಳಿದ್ದೆಲ್ಲ ಕೊಡಿಸಿ ತನ್ನೊಡನೆ ಊರೆಲ್ಲ ಸುತ್ತಾಡಬೇಕಾದ ವ್ಯಕ್ತಿ ತನ್ನ ಗಂಡ ಎಂದಷ್ಟೇ ಭಾವಿಸಿದ್ಲು. ಅವನಿಗೂ ತನ್ನ ಹಾಗೆ ಬಂಧು ಬಳಗ ಇರ್ತಾರೆ, ಅವನಿಗೆ ಹೆಂಡತಿ ಇಲ್ಲದೆ ಬೇರೆ ಕರ್ತವ್ಯಗಳು ಇರುತ್ತವೆ ಎಂದು ಅವಳೆಂದೂ ತಿಳಿಯುತ್ತಿರಲಿಲ್ಲ. ಪ್ರೀತಿಯಿಂದ ಚುಂಬನ ನೀಡಿದ ತನ್ನ ಮುಖಕ್ಕೆ ಅವನಿಂದ ದಂಡನೆ ಪಡೆದಾಗ ಅವಳು ರೊಚ್ಚಿಗೆದ್ಲು. ತನ್ನ ಹುಟ್ಟಿದ ದಿನದಂದು ಅವನು ನೀಡಿದ ಕಾಣಿಕೆಯನ್ನು ಅವಳು ಎಂದೂ ಮರೆಯುವಂತಿರಲಿಲ್ಲ. ಯಾವಾಗಲೂ ಹೊಗಳಿಕೆ, ಗುಣಗಾನ, ಮುದ್ದಿನಲ್ಲೇ ಬೆಳೆದವಳಿಗೆ ಗಂಡನ ತಿರಸ್ಕಾರ, ದಬ್ಬಾಳಿಕೆ ಸಹಿಸೋದು ಅಸಾಧ್ಯವಾಗಿತ್ತು. ಆ ಕ್ಷಣದಲ್ಲಿ ಅದೇ ವ್ಯಕ್ತಿ ತನಗೆ ಪ್ರೇಮ ಮಾತ್ರವನ್ನೇ ಉಣಿಸಿದ ಎಂಬುದನ್ನು ಮರೆತು ಹೋಗಿದ್ಲು. ಅವಳಿಗೆ ಬೇಕಾಗಿದ್ದು ಬಿಡುಗಡೆ, ಕಲ್ಲು ಹೃದಯದ ಗಂಡ ಎನಿಸ್ಕೊಂಡಿರುವ ಆ ಮೃಗದಿಂದ ಮುಕ್ತಿ. ಕೊನೆಗೂ ಅನುಪಮಳ ಹಠ ಗೆದ್ದಿತು. 6 ತಿಂಗಳು ಅವಧಿ ನೀಡಿದ್ರೂ ಮನಸ್ಸು ಬದಲಾಯಿಸದ ದಂಪತಿಗಳಿಗೆ ಪರಸ್ಪರ ಅನುಮತಿಯಿಂದ ಕಾನೂನಿನ ಪ್ರಕಾರ ವಿಚ್ಛೇದನ ದೊರಕಿತು. ಅನು, ಇನ್ನೊಂದ್ಸಲ ಯೋಚನೆ ಮಾಡೆ. ಮನೋಹರ್ ಮುಖ ನೋಡಿ ಆದರೂ ನಿನ್ನ ಮನಸ್ಸು ಬದಲಾಯಿಸಬಾರ್ದ? ನಿರ್ಮಲಾ ಕಣ್ಣೀರಿಟ್ಟರೂ ಲೆಕ್ಕಿಸದೆ ಅನುಪಮ ಡೈವರ್ಸ್ ಪತ್ರಕ್ಕೆ ರುಜು ಹಾಕಿದ್ಲು. ಕೋರ್ಟಿನ ಆವರಣದಿಂದ ಹೊರಗೆ ಬಂದಾಗ ಮನೋಹರ್ನ ಮುಖ ಬಿಳಿಪೇರಿತು. ಅನುವನ್ನು ಕಂಡೊಡನೆ ವಿಶ್ ಯು ಆಲ್ ದ ಬೆಸ್ಟ್ ಎಂದಾಗ ಅವನ ದನಿ ಭಾರವಾಗಿತ್ತು. ನಿರ್ಮಲಾ ಅಲ್ಲಿ ನಿಲ್ಲಲಾರದೆ ಕಾರಿನಲ್ಲಿ ಹೋಗಿ ಕುಳಿತಳು. ಅನುಪಮಳಿಗೆ ಅವನ ವರ್ತನೆ ಅನಿರೀಕ್ಷಿತವಾಗಿತ್ತು. ಥ್ಯಾಂಕ್ಸ್ ಎಂದು ತುಟಿ ಕೊಂಕಿಸಿ ಬಿಗುವಾಗಿ ನೋಡಲು. ನೀನು ಇಲ್ಲದೆ ನಾನು ಬದುಕಿರ್ಲಾರೆ ಅನ್ಕೊಂಡ್ಯಾ ಎನ್ನುವ ಅವಳ ನೋಟದಲ್ಲಿ ಭಾರದ್ವಾಜ್ ವಿಜಯೋತ್ಸವದ ನಗೆ ಬೀರಿದ್ರು. ಮನೋಹರ್ ಜೊತೆಯಲ್ಲಿ ಯಾರನ್ನೂ ಕರೆತಂದಿರಲಿಲ್ಲ. ಅನುಪಮಳನ್ನು ಹೊತ್ತ ಕಾರ್ ಮರೆಯಾದೊಡನೆ ಅಲ್ಲೇ ಕುಳಿತುಬಿಟ್ಟ. ಅನುಪಮಳ ಪ್ರಥಮ ಭೇಟಿ, ಸ್ನೇಹ, ಪ್ರೇಮಾಂಕುರವಾದದ್ದು ತಮ್ಮ ಇಬ್ಬರ ಮದುವೆ
ಮಾಂಗಲ್ಯವಾದದೊಂದಿಗೆ ತಮ್ಮಿಬ್ಬರ ಆತ್ಮಮಿಲನ. ಶುಭ ಮುಹೂರ್ತದಲ್ಲಿ ದೇಹ ಹೃದಯದ ಬೆಸಿಗೆ. ಅದೆಲ್ಲ ಕನಸು, ಅದಕ್ಕೆಲ್ಲ ಅರ್ಥವಿಲ್ವೇ? ಅವನ ಮನಸ್ಸು ಕದಡಿ ಹೋಗಿತ್ತು. ಅನುಪಮ ತಾನಾಗೆ ಅವನಿಂದ ಜೀವನಾಂಶ ನಿರೀಕ್ಷಿಸಿದ್ಲು. ವಿಚ್ಛೇದನ ದೊರೆತ ಮೇಲೆ ಬ್ಯಾಂಕಿನಲ್ಲೂ ಅವನಿಗೆ ಕೆಲಸ ಮಾಡಲಾಗಲಿಲ್ಲ. ಸಹೋದ್ಯೋಗಿಗಳ ಟೀಕೆ, ಸಹಾನುಭೂತಿ ಯಾವುದೂ ಅವನಿಗೆ ಬೇಕಿರಲಿಲ್ಲ. ಶಶಿಧರ್ನ ಗೆಳೆಯನೊಬ್ಬನ ಶಿಫಾರಸ್ಸಿನ ಮೇಲೆ ಮದ್ರಾಸಿಗೆ ವರ್ಗ ಮಾಡಿಸ್ಕೊಂಡು ಮನೆ ಮಾರಿ ತಾಯಿಯನ್ನು ಜೊತೆ ಕರೆದೊಯ್ದ. ಅಣ್ಣ, ನೀನು ಬೇರೆ ಊರಿಗೆ ಹೋದ್ರೂ ಪರವಾಗಿಲ್ಲ, ನನಗೊಂದು ಭಾಷೆ ಕೊಡು. ನೀನು ಯಾವತ್ತೂ ದುಡುಕಿ ಯಾವ ನಿರ್ಧಾರವೂ ತೆಗೆದುಕೊಳ್ಬಾರ್ದು. ಮಹಿಮಾ ಅಳುತ್ತಾ ಹೇಳಿದಾಗ ಮನೋಹರ್ ಅವಳ ಕೈ ಅದುಮಿದ. ಛೇ, ಅಳು ನಿಲ್ಸು ಮಹಿ. ಅನುಪಮಳ ಗಂಡ ಆಗಿದ್ದ ಆ ಮನೋಹರ್ ಎಂದೋ ಸತ್ತು ಹೋದ ಕಣೆ. ಈಗ ನಾನು ಅಮ್ಮನ ಮಗ, ನಿನ್ನ ಪ್ರೀತಿಯ ಅಣ್ಣನಾಗಿ ಉಳಿದಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್ ಇನ್ ಲೈಫ್ ಮನೋಹರ್. ಯು ಡಿಸರ್ವ್ ಇಟ್. ಶಶಿಧರ್ ಅವನ ಕೈ ಕುಲುಕಿ ಬೆಂತಟ್ಟಿದ. ಅವರಿಬ್ಬರ ಶುಭ ಹಾರೈಕೆ ಹೊತ್ತು ಮನೋಹರ್ ಮದ್ರಾಸಿನ ರೈಲ್ ಹತ್ತಿದ. ಡ್ಯಾಡಿ, ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ, ಅಭಿಷೇಕ್ ಕೂಗಿ ಹೇಳಿದಾಗ ಭಾರದ್ವಾಜ್, ಒಳ್ಳೇದಪ್ಪ, 2 ಮಿನಿ ಬಸ್ಗಳು ಬುಕ್ ಮಾಡ್ಕೊ. ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ, ಸ್ವಲ್ಪ ಗಮನ ಇರಲಿ ಅಭಿ. ಅದರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಡ್ಯಾಡಿ, ನಾನು ಎಲ್ಲ ನೋಡ್ಕೊಳ್ತೀನಿ. ಅಭಿಷೇಕ್ ಕಾರ್ ಹತ್ತುವ ಮುನ್ನ ತನ್ನನ್ನು ಬೀಳ್ಕೊಡಲು ಬಾಗಿಲು ಬಳಿ ನಿಂತಿದ್ದ ಸುರೇಖಳತ್ತ ನೋಡಿ ಕಿರಣಗೆ ಬೀರ್ದ. ಕೋರ್ಟಿಗೆ ಹೊರಟಿದ್ದ ಅನುಪಮಳ ಕಣ್ಣಿಗೆ ಅದು ಬೀಳದೇ ಇರಲಿಲ್ಲ. ಅಬ್ಬಬ್ಬ, ಚೋಟುದ್ದದ ಅಭಿಷೇಕ್ ಎಷ್ಟು ಬೇಗ ಬೆಳೆದು ಈಗ 2 ವರ್ಷಗಳ ಹಿಂದೆ ಸಂಸಾರಿಯೂ ಆಗ್ಬಿಟ್ಟ. 10 ವರ್ಷಗಳು 10 ನಿಮಿಷಗಳಂತೆ ಕಳೆದು ಹೋದವಲ್ವ. 10 ವರ್ಷಗಳಷ್ಟೇ ಅಲ್ಲದೆ ತಾನು ಕಳೆದುಕೊಂಡಿದ್ದು ಕಡಿಮೆಯೇ? ಪ್ರೀತಿ, ವಿಶ್ವಾಸ, ಮಮತೆ, ನೆಮ್ಮದಿ ಎಲ್ಲ ಈ ಅವಧಿಯಲ್ಲೇ ಕಳೆದುಕೊಂಡು ನಿರ್ಭಾಗ್ಯಲು ತಾನು. ಮನೋಹರ್ನಿಂದ ವಿಚ್ಛೇದನ ಪಡೆದ ತಾನು ಮೊದಲೆಲ್ಲ ಆಗಸದಲ್ಲಿ ಹಕ್ಕಿ ಸ್ವಚ್ಛಂದವಾಗಿ ಹಾರುವಂತೆ ಬಿಡುಗಡೆಯ ಅಮಲಿನಲ್ಲೇ ಮೈ ಮರ್ತಿದ್ಲು. ದಿನಗಳು ಕಳೆದಂತೆ ಅನುಪಮ ವಾಸ್ತವಿಕ ಜೀವನ ಎದುರಿಸಲಾಗದೆ ತತ್ತರಿಸಿದ್ಲು. ನಿಜವನ್ನು ಜನಗಳಿಂದ ಎಷ್ಟು ಕಾಲ ಮುಚ್ಚಿಡಲಾದೀತು? ಅನುಪಮ ಯಾಕೆ ತಂದೆ ತಾಯಿ ಜೊತೆಯಲ್ಲೇ ಇದ್ದಾಳೆ ಎಂದು ಕುತೂಹಲ ತೋರುವ ಬಂಧುಗಳು ಕ್ರಮೇಣ ಅವಳ ವಿಚ್ಛೇದನದ ವಿಷಯ ತಿಳಿದು ತುಂಬ ಆಡ್ಕೊಳ್ತಿದ್ರು. ಹೆಣ್ಮಕ್ಕಳನ್ನು ಅಂಕೆಯಲ್ಲಿ ಇಡದೆ ಬೆಳೆಸಿದ್ರೆ ಇನ್ನೇನಾಗುತ್ತೆ? ಮಗಳು ಅವನ ಮುಖಕ್ಕೆ ಮಸಿ ಬೆಳೆದ್ಬಿಟ್ಲು. ಅವನ ಅಹಂಕಾರಕ್ಕೆ ಸರಿಯಾದ ಪಾಠನೇ ಕಲಿಸಿದ್ಲು ಬಿಡಿ ಎಂದು ಪರೋಕ್ಷವಾಗಿ ಭಾರದ್ವಾಜ್ನನ್ನೇ ಹಂಗಿಸುವವರು ಕೆಲವರಾದರೆ, ಇನ್ನೂ ಹಲವರು ಅನುಪಮಳ ಬಗ್ಗೆ ಟೀಕೆ ಮಾಡ್ತಿದ್ರು. ಆ ಹುಡುಗಿ ಮಹಾ ದುರಂಕಾರಿ, ಸಂಸಾರ ಮಾಡೋ ಹೆಣ್ಣ ಅವಳು, ಯಾವ ಗಂಡಸು ಅವಳ ಜೊತೆ 4 ದಿನ ಬಾಳಲಾರ. ನಿರ್ಮಲಾಳಂತೂ ಹೊರಗೆ ಹೋಗೋದಕ್ಕೂ ನಿಲ್ಲಿಸ್ಬಿಟ್ಟಿದ್ರು. ಮಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕೆಂದು ತಾಯಿ ಬಯಸೋದು ಸಹಜ. ಆದರೆ ಈಗ ಪರಿಸ್ಥಿತಿ ಹೇಗಿತ್ತೆಂದರೆ ಮಗಳ ವಿಷಯದಲ್ಲಿ ಯಾರೊಡನೆ ಮಾತನಾಡಲು ಹಿಂಜರಿತಿದ್ಲು. ನನ್ನದು ಹೇಗಿದ್ರೂ BA ಕಂಪ್ಲೀಟ್ ಆಗಿದೆ, ಸಿವಿಲ್ ಸರ್ವಿಸ್ಗೆ ಎಕ್ಸಾಮ್ ತಗೊತೀನಿ ಎಂದು ಜಂಬ ಹೊಡೆದು ಅನುಪಮ 2 ಬಾರಿ ಪರೀಕ್ಷೆಗೆ ಕಟ್ಟಿಯೂ ಸೋತ್ಲು. ಸಿವಿಲ್ ಸರ್ವಿಸ್ಗೆ IQ ಚೆನ್ನಾಗಿರ್ಬೇಕು ಕಣೆ, ನಿನಗೆ ಜನರಲ್ ನಾಲೆಡ್ಜೇ ಇಲ್ಲ, ಹೇಗೆ ಪಾಸ್ ಆಗ್ತೀಯಾ? ಅಭಿಷೇಕ್ ಕೇಳಿದಾಗ ಅನುಪಮ ಅವನು ತನ್ನನ್ನು ಅಣಕಿಸ್ತಿದ್ದಾನೆ ಎಂದೇ ತಿಳಿದು ಜೋರಾಗಿ ಅತ್ಲು. ನಾನು ಯಾವುದಾದ್ರೂ ಬಾವಿಯಲ್ಲಿ ಬಿದ್ದು ಸಾಯ್ತೇನೆ ಬಿಡು. ನೀನು ನನ್ನ ತಮ್ಮ ಆಗಿದ್ದಕ್ಕೆ ಸರಿಯಾಗೇ ಮಾಡ್ತಾ ಇದೆಯಾ? ನಿನ್ನಂಥವನ್ನ ಮದುವೆ ಆದವಳು ಈ ಮನೆಯಲ್ಲಿ ನಿನ್ನ ಜೊತೆ 2 ದಿನವೂ ನಿಲ್ಲದೆ ಓಡ್ ಹೋಗ್ತಾಳೆ ನೋಡ್ತಿರು. ನನ್ನನ್ನು ಹಂಗಿಸ್ತೀಯ ಅಲ್ವಾ? ನಾನು ಎಲ್ಲೇ ಹಂಗಿಸ್ದೆ? ಬೇರೆ ಯಾವುದಾದ್ರೂ ಕೋರ್ಸಿಗೆ ಸೇರ್ಕೋ ಅಂದರೆ ತಪ್ಪಾ? ಹೌದು, ನಾಳೆ ನಾನು ಗತಿಗೆಟ್ಟು ನಿನ್ನ ಮನೆಯಲ್ಲಿ ಅನ್ನಕ್ಕೆ ಬಿದ್ದಿರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಈ ಮನೆ ನಮ್ಮ ಇಬ್ಬರಿಗೂ ಸೇರಬೇಕಾದದ್ದು. ಅನುಪಮ ಕೂಗಾಡ್ತಿದ್ದಂತೆ ನಿರ್ಮಲ ಬಂದ್ಲು. ಏನು ಅದ್ಬಸ್ತಿ ಇಲ್ಲದೆ ಮಾತನಾಡ್ತೀಯೇ ಅನು? ನಿಮ್ಮ ಡ್ಯಾಡಿ ಇನ್ನೂ ಬದುಕಿದ್ದಾರೆ. ಹೆಣ್ಮಕ್ಕಳಿಗೆ ತಂದೆ ತಾಯಿ ಮನೆ ಎಂದು ಶಾಶ್ವತ ಅಲ್ಲ, ಅದನ್ನು ಮೊದಲು ತಿಳ್ಕೊ. ಅವರ ಜಗಳ ವೀಕ್ಷಿಸ್ತಿದ್ದ ಭಾರದ್ವಾಜ್ ಕಣ್ಣೀರು ಹಾಕ್ತಿದ್ದ ಮಗಳನ್ನು ಕಂಡು ಕರಗಿ ಹೋದ್ರು. ಅವಳನ್ನು ಅನ್ನೋದಕ್ಕೆ ಈ ಮನೆಗೆ ನೀನು ಏನು ತಂದಿದ್ಯಾ ನಿಮ್ಮಪ್ಪನ ಮನೆಯಿಂದ? ಮನೆಗೆ ಬಂದಿರೋ ಮಗಳನ್ನು ಬಾಯಿಗೆ ಬಂದ ಹಾಗೆ ಬೈತೀಯ? ನೀನು ಎಂಥ ರಾಕ್ಷಸಿ ಎಂದು ನಿರ್ಮಳಲ ತೋಳು ಹಿಡಿದು
ರಭಸದಿಂದ ತಳ್ಳಿಬಿಟ್ರು. ಮೆಟ್ಟಿಲ್ ಬಳಿ ನಿಂತಿದ್ದ ನಿರ್ಮಲಾ ಕೆಳಗಿರುಳಿ ಬಿದ್ದಾಗ ಅಭಿಷೇಕ್, ಅನುಪಮ ಧಾವಿಸಿದ್ರು. ನಿರ್ಮಲಾಳ ಹಿಂತಲೆಗೆ ಭಾರಿ ಪೆಟ್ಬಿತ್ತು. ಹೆಂಡತಿಯ ಮೈ ಮೇಲೆ ಪ್ರಜ್ಞೆ ಇಲ್ಲದಿದ್ದರಿಂದ ಕಂಡು ಭಾರದ್ವಾಜ್ ಗಾಬರಿಯಾಗಿ ಆಸ್ಪತ್ರೆಗೆ ಕರೆದೊಯ್ದರು. ತಲೆಗೆ ಪೆಟ್ಟಾದ್ರಿಂದ ನಿರ್ಮಲಾಳನ್ನು ಅಲ್ಲಿಂದ ನಿಮ್ಹಾನ್ಸ್ಗೆ ವರ್ಗಾಯಿಸಲಾಯಿತು. ಮುಂದೆ 48 ಗಂಟೆಗಳಲ್ಲಿ ನಿರ್ಮಲಾ ಪತಿ ಮಕ್ಕಳನ್ನು ಅಗಲಿ ಶಾಂತಳಾಗಿ ಕೊನೆ ಉಸಿರಾಡಲು. ನಿರ್ಮಲಾಳ ಸಾವಿನಿಂದ ಅತ್ಯಂತ ಆಘಾತ ಆಗಿದ್ದು ಭಾರದ್ವಾಜರಿಗೆ, ನಷ್ಟವಾಗಿದ್ದು ಅನುಪಮಳಿಗೆ. ಪತ್ನಿಯ ಅನಿರೀಕ್ಷಿತ ಮರಣದೊಂದಿಗೆ ಭಾರದ್ವಾಜರ ದರ್ಪ ಅಹಂಕಾರ ಅರ್ಧಕ್ಕರ್ಧ ಮರೆಯಾಗಿ ಹೋಯಿತು. ತನ್ನ ಮುಂಗೋಪದಿಂದಲೇ ತನ್ನ ಮಡದಿ ತಮ್ಮೆಲ್ಲರ ಕೈ ಬಿಟ್ಟು ಹೋದಳೆಂಬ ಕೊರಗು ಅವರನ್ನು ಹಗಲಿರುಳು ಕಾಡ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.